ನನ್ನ ಪ್ರಕಾರ ಅವರೆಲ್ಲರೂ ಶರಣರು ಹೇಳಿರೋದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಂತ ನನ್ನ ಪ್ರಕಾರ ಹೇಳಿರೋದು. ಬಟ್ ಬಸವಣ್ಣ ಬೇರೆ ಬೇರೆ ಹೇಳಿದ್ರು. ಇವಾಗ ಅಲ್ಲಮ್ಮ ಪ್ರಭು ದೇವ್ರು ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಧರ್ಮಗಳನ್ನ ಗುರುತಿಸಿದ್ದಾರೆ ಸರ್ಕಾರ. ನಮಗೆ ಅಲ್ಪಸಂಖ್ಯಾತ ಧರ್ಮ ಅಂತ ಎಷ್ಟೋ ಧರ್ಮ, ಇವಾಗ ನಮಗೆ ಹೇಗೆ ಹಿಂದೂ ಧರ್ಮ ಅನ್ನೋದು ಗುರುತಿಸಿರ್ಬೋದು, ಅದ್ರ ಜೊತೆ ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ, ಜೈನ ಧರ್ಮ 2014 ಬಂತು. ಬೌದ್ಧ ಧರ್ಮ ಅನ್ನೋ ಗುರುತಿಸಿದೆ, ಸಿಖ್ ಧರ್ಮ ಅಂತ ಗುರುತಿಸಿದೆ. ಯಾಕೆ ಬಸವ ಧರ್ಮ ಇರಬಾರ್ದು? ದೇವರಿದ್ರೆ ಅದು ಒಂದು ಜನ ವಿರೋಧಿ, ಮನುಕುಲ ವಿರೋಧಿ, ಕೆಲ್ಸಕ್ಕೆ ಬಾರದ ದೇವರು ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೊಂದು ಅನ್ಯಾಯ ನಡೀತಾ ಇದ್ದಾಗ ಪ್ಯಾಲೆಸ್ತೈನ್ ಸಾಯಿಸ್ತಾ ಇದ್ದಾರೆ, ನಮಗೆ ಎಷ್ಟೋ ಒಂದು ಇಲ್ಲಿ ಜಾತಿ ವ್ಯವಸ್ಥೆ, ಇಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಇದನ್ನೆಲ್ಲ ನಿಲ್ಸಕ್ಕಾಗದೆ, ಇದನ್ನೆಲ್ಲ ಸರಿಪಡಿಸಕ್ಕಾಗದೆ ಯಾವ ಸೀಮೆ ದೇವರಲ್ಲಿ? ಈ ಲಿಂಗಾಯತ ಪ್ರತ್ಯೇಕ ಧರ್ಮ, ವೀರಶೈವ ಲಿಂಗಾಯತರ ನಡುವಿನ ಒಂದು ಈಗ ಏನು ವೈಚಾರಿಕವಾದಂತಹ ಒಂದು ಭಿನ್ನಮತ ಏನು ಕಾಣಿಸ್ತಾ ಇದೆ, ಇದಕ್ಕೆ ಸಂಬಂಧಿಸಿ ನೀವೇನು ಹೇಳ್ತೀರಿ? ನಾನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಕರೆಯೋದಕ್ಕಿಂತ ನನಗೆ ಯಾವುದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಸವ ಧರ್ಮ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಮಗೆ ಧರ್ಮ ಅಂದರೆ ಏನು? ನನ್ನ ವ್ಯಾಖ್ಯಾನದ ಪ್ರಕಾರ ಒಂದು ಸಿದ್ಧಾಂತಕ್ಕೆ ಸೈನ್ಯ ಸಿಕ್ಕಿದ್ರೆ, ಯಾವುದೇ ಸಿದ್ಧಾಂತ, ಆ ಸಿದ್ಧಾಂತಕ್ಕೆ ಒಂದು ಸೈನ್ಯ ಅಂದರೆ ಏನು? ಸೈನ್ಯ ಅಂದರೆ ಒಂದು ಸ್ಥಾಪಕ, ಒಂದು ಸೋಕಾಳು ಗ್ರಂಥಗಳು, ಸರ್ಕಾರದ ಬೆಂಬಲ, ಮಾನ್ಯತೆ, ಜನ ಬೆಂಬಲ, ದೇಶಗಳಲ್ಲಿ ರಾಜ್ಯಗಳು, ದೇಶಗಳಲ್ಲಿ ಪ್ರಚಾರ, ಮಠಗಳು, ಏನು ಬೇಕಾದ್ರೂ ಇರ್ಬೋದು. ಒಂದು ಸಿದ್ಧಾಂತಕ್ಕೆ ಸೈನ್ಯ ಸಿಕ್ಕಿದ್ರೆ ಅದು ಒಂದು ಧರ್ಮ ಆಗುತ್ತೆ. ನಮಗೆ ಗುರುನಾನಕ್ ಸಿಕ್ಕ ಧರ್ಮ ಆಗಿದೆ. ಆದರೆ ರವಿದಾಸಿಯ ಅವರಿಬ್ಬರು ಸಮಕಾಲೀನರು ಧರ್ಮ ಆಗಿಲ್ಲ. ಅದು ಯಾಕೆ? ರವಿದಾಸ್ತು ಒಂದು ಧರ್ಮ, ಬೇಗಂಪುರ ಅಂತ ಅದ್ಭುತವಾದ ಒಂದು ವಿಚಾರವಂತರು, ಅದ್ಭುತವಾದ ಒಂದು ಸಮಾಜಕ್ಕೆ ಬಹಳ ಕಾಳಜಿ ತಂದಿರು ರವಿದಾಸ. ಸೊ ಅದಕ್ಕೆ ಬಸವಣ್ಣ ಗುರುನಾನಕ್ಕಿಂತ ಮುಂಚೆ ಇದ್ದಿದ್ದು ಬಸವಣ್ಣ ಮತ್ತೆ ಶರಣರು. ಅಲ್ಲಿ ಎಷ್ಟು ವಚನಗಾರರಿದ್ದಾರೆ? 200ರಿಂದ 770 ಎಷ್ಟೋ ಇದ್ದಾರೆ. ಬಸವಣ್ಣ ಅವರು ಬಸವ ಧರ್ಮ ಆಗಲಿ, ಇನ್ನು 770 ಜನ ಅಂತ ಇದ್ದರೆ 769 ಜನ ಅವ್ರದ್ದಾದ ಪ್ರತ್ಯೇಕ ಧರ್ಮಗಳಾಗಿ. ಅಂದ್ರೆ ನಮಗೆ ಅಕ್ಕಮಹಾದೇವಿ, ನಮಗೆ ಅಲ್ಲಮ್ಮ, ಅವರೆಲ್ಲರನ್ನು ಸೇರಿಸಿ ಬಿಟ್ಟೆ, ಒಂದು ಅವರ ವಿಚಾರಗಳನ್ನೆಲ್ಲ ಸೇರಿಸಿಬಿಟ್ಟೆ ಲಿಂಗಾಯತ ಧರ್ಮ ಅನ್ನುವಂಥದ್ದು ಒಂದು ಪ್ರತಿಪಾದನೆ ನಡೀತಾ ಇರೋದು. ನೀವು ಅದರಲ್ಲಿ ಅವಾಗ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ನೀವು ಬಹಿರಂಗವಾಗಿ ನೀವು ಬೆಂಬಲ ಪ್ರಕಟಿಸಿದ್ರಿ. ನಾನು ಎಲ್ಲಾರು, ನನ್ನ ಪ್ರಕಾರ ಅವರೆಲ್ಲರೂ ಶರಣರು ಹೇಳಿರೋದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಂತ ನನ್ನ ಪ್ರಕಾರ ಹೇಳಿರೋದು. ಬಸವಣ್ಣ ಬೇರೆ ಬೇರೆ ಹೇಳಿದ್ರು. ಇವಾಗ ಅಲ್ಲಮ್ಮ ಪ್ರಭು ದೇವ್ರು ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ಬಸವಣ್ಣ ಅದೇನೋ ಕೂಳದ ಸಂಗಮ ಅಂತ ಅವ್ರದೇ ಒಂದು ರೀತಿಯಲ್ಲಿ ದೇವ್ರು ನಮ್ಮಲ್ಲೇ ಇದ್ದಾರೆ ಅನ್ನೋ ಒಂದು ರೀತಿ ಅವ್ರದ್ದು ವ್ಯಾಖ್ಯಾನ ಇದೆ. ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ, ಕೆಲವು ನೂಲಿಯ ಚಂದೆಯ ನಾನು ಇಷ್ಟಲಿಂಗನೇ ಹಾಕೊಳ್ಳಲ್ಲ ಅಂತಾರೆ. ಬಸವಣ್ಣವ್ರದ್ದು ಇಷ್ಟಲಿಂಗ ಪೂಜೆ ಅಂತ ಮಾಡ್ತಾರೆ. ಸೊ ಒಂದೊಂದು ವಚನಗಾರರು ಒಂದೊಂದಾದ ವ್ಯಾಖ್ಯಾನ ಇರುತ್ತೆ. ನಾವು ಬಸವ ಧರ್ಮ ಅಂತ ಇಟ್ಕೊಳ್ಳಿ ಹೊರತು ಲಿಂಗಾಯತ ಅನ್ನೋ ಸಮುದಾಯ. ಬಸವ ಧರ್ಮಕ್ಕೆ ಅಲ್ಪಸಂಖ್ಯಾತ ಧರ್ಮದ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದು ಸರಿನಾ? ಸಂವಿಧಾನಬದ್ಧವಾಗಿ ಇರುವಂತಹ ಒಂದು ಸರ್ಕಾರ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಒಂದು ಧರ್ಮಕ್ಕೆ. ಇವಾಗ ನೋಡಿ ಹನೀಫ್, ನಮ್ಮ ದೇಶದಲ್ಲಿ ಧರ್ಮಗಳನ್ನ ಗುರುತಿಸಿದ್ದಾರೆ ಸರ್ಕಾರ. ನಮಗೆ ಅಲ್ಪಸಂಖ್ಯಾತ ಧರ್ಮ ಅಂತ ಎಷ್ಟೋ ಧರ್ಮ, ಇವಾಗ ನಮಗೆ ಹೇಗೆ ಹಿಂದೂ ಧರ್ಮ ಅನ್ನೋದು ಗುರುತಿಸಿರ್ಬೋದು, ಅದ್ರ ಜೊತೆ ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ, ಜೈನ ಧರ್ಮ 2014 ಬಂತು. ಬೌದ್ಧ ಧರ್ಮ ಅನ್ನೋ ಗುರುತಿಸಿದೆ, ಸಿಖ್ ಧರ್ಮ ಅಂತ ಗುರುತಿಸಿದೆ. ಸೊ ಹೀಗಿದ್ದಾಗ ಯಾಕೆ ಬಸವ ಧರ್ಮ ಇರಬಾರ್ದು? ಯಾಕೆ ಜ್ಯೋತಿಬಾ ಫುಲೆ ಸತ್ಯ ಧರ್ಮ ಇರಬಾರ್ದು? ಯಾಕೆ ಬಾಬಾ ಸಾಹೇಬ್ರು ನವಯಾನ ಇರಬಾರ್ದು? ಯಾಕೆ ಸರಣ ಆದಿವಾಸಿ ನಮ್ಮ ದೇಶದ ಮೂಲ ಧರ್ಮ ಹನೀಫರೇ? ನಮ್ಮ ದೇಶದ ಮೂಲ ಧರ್ಮ ನಮ್ಮ ಸರಣ ಆದಿವಾಸಿ ಧರ್ಮ. ಅದನ್ನ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ 5 ಪ್ರದೇಶಗಳಲ್ಲಿ, 5 ರಾಜ್ಯಗಳಲ್ಲಿ. ಅದು ಯಾಕೆ ಗುರುತಿಸಬಾರ್ದು? ಅಂದ್ರೆ ಆದಿವಾಸಿ ಪ್ರತ್ಯೇಕ ಧರ್ಮ, ಆದಿವಾಸಿ ಅದು ಎಷ್ಟೋ ಇದು ಜಾರ್ಖಂಡ್, ಒರಿಸ್ಸಾ ಆ ಭಾಗಗಳಲ್ಲಿ 5 ರಾಜ್ಯಗಳು ಹೋರಾಟ ಮಾಡ್ತಾ ಇದ್ದಾರೆ ಆದಿವಾಸಿಗಳು. ನಾವು ಹಿಂದೂಗಳಲ್ಲ. ಆದಿವಾಸಿಗಳಲ್ಲಿ ದೇವರ ಕಲ್ಪನೆ ಏನು? ಸರಳ ಆದಿವಾಸಿಗಳು ದೇವರದೇ ಆದ ಅವ್ರದೇ ಒಂದು ಕಲ್ಪನೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಮಗೆ ಅದು ಆದಿವಾಸಿಗಳು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರ್ಬೋದು. ನಮಗೆ ಒಂದು ನೇಚರ್ ವರ್ಷಿಪರ್ ಇರ್ಬೋದು, ಒಂದು ಪೂರ್ವಜನ ಒಂದು ಇವರು ಹಳೆಬರು ಅವ್ರನ್ನೆಲ್ಲ ವರ್ಷಿಪ್ ಮಾಡೋರು ಇರ್ಬೋದು. ಚಾಮುಂಡಿ ಅಂತ ಒಂದು ವಿಚಾರ ಬಂದಿದೆ. ಮಹಿಷ ದಸರಾ ಅಂತ ಭಾಳ ಒಂದು ಹೋರಾಟ, ಒಂದು ಅಭಿವ್ಯಕ್ತಿ ಸ್ವತಂತ್ರ ಅನ್ನೋದು ಭಾಳ ಜನ ಹೋರಾಟ ಮಾಡಿದ್ರು. ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅನೇಕರು ಮಾಡಿದ್ದಾರೆ. ಅದು ಕೂಡ ಒಂದು ಅಭಿವ್ಯಕ್ತಿ ಸ್ವತಂತ್ರ ಬೌದ್ಧ ಧರ್ಮದ ಲೇಪದಲ್ಲಿ. ಹಾಗೆ ಚಾಮುಂಡಿ ಅನ್ನೋರು ಭಾಳ ಜನ ಇವರೆಲ್ಲ ಸ್ಕಾಲರ್ಸು ಹೇಳಿದ್ದಾರೆ. ಚಾಮುಂಡಿ ಅನ್ನೋ ಮೂಲತಃ ಒಂದು ಆದಿವಾಸಿ ದೇವತೆ.
ಅವರನ್ನ 3ನೇ ಶತಮಾನ ಅಥವಾ 6ನೇ ಶತಮಾನ ಒಂದು ಬ್ರಾಹ್ಮಣ್ಯ ಅದನ್ನ ಒಂದು ವೈದಿಕ ದೇವತೆ ಚಾಮುಂಡೇಶ್ವರಿ ಅಂತ ಮಾಡಿದೆ ಅಂತ ಒಂದಿದೆ. ಇವೆಲ್ಲ ಸ್ಟಡಿಗಳಾಗ್ಲಿ, ಇವೆಲ್ಲ ಸರಳ ಆದಿವಾಸಿ ಧರ್ಮ ಯಾವುದು, ಏನದರ ವಿಶೇಷತೆ, ಇವರೇ ಆದಿವಾಸಿದವ್ರದೇ ಒಂದು ಅದ್ಭುತವಾದ ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚ ಇದೆ. ಅದನ್ನು ಸಹ ನಾವು ಗುರುತಿಸ್ಬೇಕು. ನಾನು ಕಾಂತಾರ ವಿಚಾರದಲ್ಲಿ ಒಂದು ವಿಚಾರ, ಕಾಂತಾರ ಸಿನಿಮಾ ಬಂದಾಗ ನಾನು ಕೂಡ ವ್ಯಾಖ್ಯಾನಿಸಿದೆ. ಈ ಕಾಂತಾರ ಭೂತಕೋಲ ದೈವಾರಾಧನೆ ಅವರೆಲ್ಲ ಹಿಂದೂ ಅಂತ ಹೇಳಿದಾಗ ಅದು ಮೂಲತಃ ಹಿಂದೂ ಅಲ್ಲ, ಅದು ಮೂಲತಃ ಬುಡಕಟ್ಟು ಆದಿವಾಸಿ, ಅದು ನಮ್ಮ ಆದಿವಾಸಿ ಶರಣ ಪರಂಪರೆ. ಸೊ ಇವೆಲ್ಲ ಚರ್ಚೆಗಳಾಗಬೇಕು. ಆಯಾ ಸಮಾಜದಲ್ಲಿ ಪ್ರಭುತ್ವದ ವಿರುದ್ಧ, ಆಯಾ ಕಾಲಘಟ್ಟದಲ್ಲಿ ಪ್ರಭುತ್ವದ ವಿರುದ್ಧ ಬಂಡಾಯ ಎದ್ದಂತಹ ಒಂದು ಜನನಾಯಕರು ಅವರೆಲ್ಲರೂ ಇವತ್ತು ಭೂತಗಳಾಗಿ ದೈವಗಳಾಗಿ ಆರಾಧನೆಗೆ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ತುಳುನಾಡಲ್ಲಿ ನಂಬಿಕೆ ಇದೆ. ಆ ತುಳುನಾಡು ನೋಡಿ, ಹೋಗ್ತಾ ಎಷ್ಟೋ ಒಂದು ರೀತಿ ಬದಲಾವಣೆಗಳು ಆಗ್ತಾ ಹೋಗತ್ತೆ. ಬಟ್ ಮೂಲ ನಾನು ಕಂಡುಹಿಡಿಬೇಕು ಅಂದ್ರೆ ಇದು ಪಂಬದ ಅಂತ ಸಮುದಾಯಗಳು, ಈ ತರ ಒಂದು ಬೇರೆ ಬೇರೆ ಸಮುದಾಯಗಳು, ಅಲೆಮಾರಿ ಆದಿವಾಸಿ ಸಮುದಾಯಗಳ ಮೂಲತಃ ಪರಂಪರೆ ಈ ಭೂತಕೋಲ ದೈವಾರಾಧನೆ. ಸೊ ಅದನ್ನ ಆಮೇಲೆ ವೈದಿಕ ಪರಂಪರೆ ನಮ್ದು ಒಂದು ನಮ್ಮ ತುಳುನಾಡ್ದು ಅಂತ ಹೇಳ್ಬೋದು. ಅದನ್ನ ನೀವು ಬೇರೆ ಬೇರೆ ತರ ವ್ಯಾಖ್ಯಾನಿಸ್ಬೋದು. ಬಟ್ ಈಸರು ಆದಿವಾಸಿ ಹಾಗಿದ್ದಾಗ ನಾನೇನು ಒಂದು ರೀತಿ ನೀವು ಅದನ್ನ ಪೂಜೆ ಮಾಡಬೇಡಿ, ಅದನ್ನ ಗೌರವಿಸಬೇಡಿ ಅಥವಾ ಗೌರವಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಂದು ಇಂಟೆಲೆಕ್ಚುವಲ್ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು. ಇವಾಗ ಸಿಮೆನ್ಸು ಮತ್ತೆ ಕಿನ್ಸ್ಲಿ ಅಂತ ಇವರೆಲ್ಲ ಹಿಂದೂ ದೇವತೆಗಳು, ಯಾವ ತರ ಅವ್ರದ್ದು ಒಂದು ಮೂಲತಃ ಎಲ್ಲಿಂದ ಬರ್ತಾರೆ ಅಂತ ಪುಸ್ತಕಗಳು ಬರ್ತಿದ್ದಾರೆ. ಹಿಂದೂ ಗಾಡಸಸ್ ಬಗ್ಗೆ, ಸಿಂಗಿಂಗ್ ಆಫ್ ದ ಹಿಂದೂ ಗಾಡಸ್ ಚಾಮುಂಡಿ ಬಗ್ಗೆ. ಸೊ ಇವೆಲ್ಲ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಜನ, ಹನೀಫೋರೆ, 3 ಧರ್ಮಗಳು, ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಈ 3 ಧರ್ಮ ನಡುವೆ ಸಂಘರ್ಷ ಅಲ್ಲ. ನಮ್ಮ ದೇಶದ ಧಾರ್ಮಿಕ ವೈವಿಧ್ಯತೆ ಅಪಾರ ಇದೆ. ಈ ಇಷ್ಟೋ ಧರ್ಮಗಳಿದ್ದಾಗ ಇನ್ನು ಕೆಲವು ಧರ್ಮಗಳು ಬರೋದ್ರಲ್ಲಿ ನನಗೇನು ತಪ್ಪನ್ಸಲ್ಲ. ನಾನಂತೂ ಯಾವ ದೇವ್ರು ದಿಂಡ್ರು ನಾನ್ ನಂಬೋನಲ್ಲ. ವೈಯಕ್ತಿಕವಾಗಿ ನೀವು ನಾಸ್ತಿಕರು? ನಾಸ್ತಿಕರಲ್ಲ, ಅಗ್ನೈತವಾದಿ. ನಾನು ಅಂಬೇಡ್ಕರ್ ಪೆರಿಯಾರ್ ನಾನು ಶಿಷ್ಯನ. ಬಟ್ ಅಂಬೇಡ್ಕರ್ ಅವರು ನಾಸ್ತಿಕರಾಗಿರ್ಲಿಲ್ಲ. ಅವರು ಅಂಬೇಡ್ಕರ್ ಅವರು ಆಯ್ಕೆಯಿಂದ ಬೌದ್ಧ ಧರ್ಮವನ್ನ ಅವರು ಒಪ್ಕೊಂಡ್ರು. ಅವ್ರು ಯಾವತ್ತು ಅಂಬೇಡ್ಕರ್ ನೀವು ನೋಡಿದ್ರೆ 22 ಪ್ರತಿಜ್ಞೆಗಳಲ್ಲಿ ಹನೀಫ್ ಯಾವತ್ತೂ ಕೂಡ ದೇವರು ದಿಂಡ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂದ್ರೆ ವೈದಿಕವಾಗಿ ದಬ್ಬಾಳಿಕೆ ಮಾಡ್ತಿರೋ ದೇವರನ್ನ ಪ್ರತಿರೋಧ ಮಾಡ್ತಾರೆ ಹೊರತು ದೇವರು ಇದಳೋ ಇಲ್ಲವೋ ಆ ಥರದ್ದು ಯಾವ್ದು ಕೆಲ್ಸಕ್ಕೆ ಬರೋದಲ್ಲ, ಮಾತಾಡೋದು. ನಮಗೆ ಏನ್ ಗೊತ್ತಾ, ನಮಗೆ ಪೆರಿಯಾರ್ ದೇವ್ರು ಇಲ್ವೇ ಇಲ್ಲ ಅಂತಾರೆ. ಬಟ್ ನನಗೆ ಅನಿಸೋ ಪ್ರಕಾರ ಹನೀಫ್ ದೇವರಿದ್ರೆ ಅದು ಒಂದು ಜನ ವಿರೋಧಿ, ಮನುಕುಲ ವಿರೋಧಿ, ಕೆಲ್ಸಕ್ಕೆ ಬರೋದು ದೇವರು ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೊಂದು ಅನ್ಯಾಯ ನಡೀತಾ ಇದ್ದಾಗ ಪ್ಯಾಲೆಸ್ತೈನ್ ಸಾಯಿಸ್ತಾ ಇದ್ದಾರೆ, ನಮಗೆ ಎಷ್ಟೋ ಒಂದು ಇಲ್ಲಿ ಜಾತಿ ವ್ಯವಸ್ಥೆ, ಇಲ್ಲಿ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಇದನ್ನೆಲ್ಲ ನಿಲ್ಸಕ್ಕಾಗದೆ, ಇದನ್ನೆಲ್ಲ ಸರಿಪಡಿಸಕ್ಕಾಗದೆ ಯಾವ ಸೀಮೆ ದೇವರಲ್ಲಿ? ಏನ್ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಲಡ್ಡು ಬಗ್ಗೆ ನಾನು ನನಗೆ ದೇವರನ್ನ ಲಡ್ಡು ಬಗ್ಗೆ ಮಾತಾಡಕ್ಕೆ ಇದನ್ನ ಮಾಡಿದನಂತ. ನೀವು ಒಬ್ಬರು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ, ನೀವು ಈ ತರ ಒಂದು ಮೌಢ್ಯದ ಸಂಕೋಲಿನಲ್ಲಿ ಸಿಗಾಕೊಂಡು ನೀವ್ ಏನ್ ಸಂದೇಶ ಕೊಡ್ತೀರ ನಿಮ್ ಜನರಿಗೆ? ನಮ್ ವೈಜ್ಞಾನಿಕ ಆಲೋಚನೆ, ನಮ್ಗೆ ಅಂಕಿಅಂಶಗಳು ಕೊಡಿ, ತನಿಖೆ ಆಗ್ಲಿ, ಯಾರು ಏನೇನ್ ಮಾಡಿದ್ದಾರೆ, ಯಾಕೆ ಆಗಿದೆ ಅಂತ ನೋಡ್ಕೊಂಡು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಬೇಕು. ದೇವ್ರು ನಮ್ಗೆ ನೋಡಿ ಹನೀಫ್ ದೇವರು ದಿಂಡು ಅಂತ ನಂಬ್ಕೊಂಡಿರೋ ವ್ಯಕ್ತಿಗಳು ಯಾವತ್ತೂ ಉತ್ತಮವಾದ ಕೆಲಸ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅದ್ ದೇವರಿಂದ ಆಗತ್ತೆ, ನನಗೆ ಯಾಕೆ ದೇವ್ರಿಗೆ ಬಿಟ್ಟಿದ್ದು? ಯಾವನ್ರಿ ಇವ್ರು ದೇವ್ರು? ಇಷ್ಟು ಅನ್ಯಾಯದ ವ್ಯವಸ್ಥೆ ಕಟ್ಟಿರೋ ದೇವರ ನಾವು ಸರಿ ಮಾಡ್ಬೇಕು ನಮ್ ತಿಳುವಳಿಕೆಯಿಂದ. ಕರೆಕ್ಟ್ ಅಲ್ವಾ ಹನೀಫ್? ನಮ್ ಕೈಯಲ್ಲಿದೆ, ನಾವು ಮಾಡೋಣ. ದೇವ್ರು ಇದರೋ ನನಗೆ ಗೊತ್ತಿಲ್ಲ, ಬೇಕಿಲ್ಲ. ದೇವರನ್ನ ನಂಬೋದು ನಾವು ಕರ್ನಾಟಕದಿಂದ, ನಮ್ಮ ಭಾರತದಿಂದ ಈ ವೈಜ್ಞಾನಿಕತೆ ತರ ತನಕ ನಮ್ಮ ದೇಶ ಉತ್ತಮ ದೇಶ ಆಗಕ್ಕಾಗಲ್ಲ. ವೈಜ್ಞಾನಿಕತೆ ನಮ್ಮ ಬಹಳ ಮುಖ್ಯ. ಆರ್ಟಿಕಲ್ 51H ಇದೆ ಸಂವಿಧಾನದಲ್ಲಿ. ನಿಮಗೆ ದೇವರ ನಂಬಿಕೆ ಇದೆ, ನಿಮ್ಮ ಮನೇಲಿ ಇಟ್ಕೊಳ್ಳಿ. ಬಟ್ ನಮ್ಮ ದೇಶ ಕಟ್ಟೋರು, ನಮ್ಮ ಮುಖ್ಯಮಂತ್ರಿ, ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿ ಬಂದ್ಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ದೇವ್ರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಹನೀಫ್? ಏನ್ ದೇವರ ನಿಮ್ ಮತ ಹಾಕಿದ್ದು? ಕರ್ನಾಟಕ ಜನ ಹಾಕಿಲ್ವಾ? ದೇವರ ಇವಾಗ ಕೆಲಸ ಮಾಡ್ಬೇಕಾಗಿದ್ದು, ನೀವೆಲ್ಲ ಮಾಡ್ಬೇಕಾಗಿದ್ದು ಯೋಜನೆಗಳು ಏನ್ ಕೆಲ್ಸಕ್ಕೆ ಬರೋದು ಯೋಜನೆಗಳು? ಸೊ ನಮ್ಮ ವೈಜ್ಞಾನಿಕತೆ ಬೇಕು. ನಿಮ್ಮ ಮನೆ ನೀವು ಏನ್ ನಂಬ್ತಿರೋ ನಂಬ್ರಿ. ಆದ್ರೆ ನಮ್ಮ ಮಾರ್ಗದರ್ಶಕರು ಅಂಬೇಡ್ಕರ್, ಪೆರಿಯಾರ್ ಇವೆಲ್ಲ ಯಾವತ್ತೂ ಕೂಡ ದೇವರ ಬಗ್ಗೆ ಹೇಳಿಲ್ಲ. ನಮ್ಮ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿದ್ದಾರೆ.